ಆತ್ಮಹತ್ಯೆಗೆ ಯತ್ನಿಸಿದ್ನ ಕನ್ನಡ ಬಿಗ್ ಬಾಸ್ ಸ್ಪರ್ಧಿ. ಖಿನ್ನತೆಯಿಂದ ಬಿಗ್ ಬಾಸ್ ಸ್ಪರ್ಧೆಯಿಂದ ಆತ್ಮಹತ್ಯೆಗೆ ಯತ್ನ ನಡೆದಿದೆ. ಬುಧವಾರ ರಾತ್ರಿ ಮಾತ್ರೆಗಳನ್ನ ನುಂಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ತಕ್ಷಣವೇ ಎಚ್ಚೆತ್ತುಕೊಂಡು ತಡರಾತ್ರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಿಬ್ಬಂದಿ. ಬಿಗ್ ಬಾಸ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ. ಇಲ್ಲಿ ಯಾರು ಹಾಗಾದ್ರೆ ಆ ಕನ್ನಡ ಬಿಗ್ ಬಾಸ್ ಸ್ಪರ್ಧಿ? ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ಡಾನ್ ಪ್ರತಾಪ್ನಿಂದ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಯತ್ನ ನಡೆದಿದೆ. ಕಳೆದ ಕೆಲ ದಿನಗಳಿಂದ ಖಿನ್ನತೆಯಿಂದ ಪ್ರತಾಪ್ ಬಳಲ್ತಾ ಇದ್ರು. ಹೊಸ ವರ್ಷದ ದಿನ ಗುರೂಜಿ ಸಲಹೆ ನಂತರ ಡಿಸ್ಟರ್ಬ್ ಆಗಿದ್ದ ಪ್ರತಾಪ್. ಕೆಲವು ಸಲಹೆಗಳನ್ನ ನೀಡಿದ್ರು ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ನೀಡಿದ ಸಲಹೆಗಳಿಂದ ಡಿಸ್ಟರ್ಬ್ ಆಗಿದ್ದ ಪ್ರತಾಪ್. ಡ್ರೋನ್ ಪ್ರತಾಪ್ನಿಂದ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಯತ್ನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತಾಪ್ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಯ ವದಂತಿ ಕೂಡ ಹಬ್ಬಿತ್ತು. ಈಗ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿಲ್ಲ. ಡ್ರೋನ್ ಪ್ರತಾಪ್ ಕಳೆದ 2 ದಿನದಿಂದ ಊಟವನ್ನ ಸೇವಿಸಿರಲಿಲ್ಲ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ವಿಟಮಿನ್ ಮಾತ್ರೆಯನ್ನ ಅವರು ಸೇವಿಸಿದ್ದಾರೆ. ಈ ವೇಳೆ ಡ್ರೋನ್ ಪ್ರತಾಪ್ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಹಾಗಾಗಿ ನಿನ್ನೆ ರಾತ್ರಿಯೇ ಡ್ರೋನ್ ಪ್ರತಾಪ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇವತ್ತು ಸಂಜೆ ವೇಳೆಗೆ ಡ್ರೋನ್ ಪ್ರತಾಪ್ ವಾಪಸ್ ಆಗ್ತಾರೆ ಅಂತ ವಿಸ್ತಾರ ನ್ಯೂಸ್ಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಮಾಹಿತಿ ಸಿಕ್ಕಿದೆ. ಗಮನಿಸಬಹುದು, ಇತ್ತೀಚಿನ ಕೆಲವು ದಿನಗಳಿಂದ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಬೇಜಾರಿನಲ್ಲಿದ್ದಾರೆ. ಸ್ಪರ್ಧಿಗಳು ಕೂಡ ಅವರನ್ನ ಟಾಸ್ಕ್ ಆಯ್ಕೆಯಲ್ಲಿ ಅವರನ್ನ ಆಯ್ಕೆ ಮಾಡ್ತಾ ಇಲ್ಲ, ಪ್ಯಾನಿಕ್ ಆಗ್ತಾರೆ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಜೊತೆಗೆ ಇತ್ತೀಚೆಗಷ್ಟೇ ಒಂದು ಸ್ವಾಮೀಜಿ ಕೂಡ ಬಿಗ್ ಬಾಸ್ ಮನೆಗೆ ವಿಸಿಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಭವಿಷ್ಯವನ್ನ ನುಡಿದಿದ್ರು. ನೀನು ಫ್ಯಾಮಿಲಿಯಿಂದ ದೂರನೇ ಇರಬೇಕಾಗುತ್ತೆ, ದೂರ ಇದ್ರೆ ಮಾತ್ರ ನೀನು ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ. ಈ ಎಲ್ಲ ಬೆಳವಣಿಗೆಗಳಿಂದ ಪ್ರತಾಪ್ ಅವರು ಸಹಜವಾಗಿ ಒಂದ್ ಕಡೆ ಬೇಸರಕ್ಕೂ ಕೂಡ ಹೋಗಿದ್ರು. ಹಾಗಾಗಿ ಊಟವನ್ನ ಬಿಟ್ಟಿದ್ದಾರಾ ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತ ಆಗಿದೆ. ಸದ್ಯಕ್ಕಂತೂ ಈಗ ಖಾಲಿ ಹೊಟ್ಟೆಯಲ್ಲೇ ಅವರು ವಿಟಮಿನ್ ಮಾತ್ರೆ ಸೇವಿಸಿದ್ದಾರೆ. ಹಾಗಾಗಿ ಅವರು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಒಂದು ಇರಲಿಲ್ಲ. ಬೇರೆ ಮಾತಾಡೋದಾಗ್ಲಿ ಏನಿರಲಿಲ್ಲ. ಹಿ ವಾಸ್ ಕಾನ್ಶಿಯಸ್, ಕರೆಕ್ಟ್ ಆಗಿ ಮಾತಾಡ್ತಿದ್ರು. ಹಾಗಾಗಿ ಅವರೇ ಕಂಪ್ಲೇಂಟ್ಸ್ ಏನೇನೋ ಅದನ್ನೆಲ್ಲ ಹೇಳಿದ್ರು. ಸ್ವಲ್ಪ ಸುಸ್ತಾಗಿ ಲೂಸ್ ಮೋಷನ್ ಎಲ್ಲ 8 ರಿಂದ 10 ಸತಿ ಆಗಿತ್ತಂತೆ. ಹಾಗಾಗಿ ಸುಸ್ತಾಗಿದ್ರು. ಅದಾದ್ಮೇಲೆ ವಾಮಿಟಿಂಗ್ ಕೂಡ ಒಂದು 5-6 ಸತಿ ಆಗಿದೆ. ಹಾಗಾಗಿ ಸುಸ್ತಾಗಿರೋದ್ರಿಂದ ಕರ್ಕೊಂಬಂದ್ರಿ ಇಲ್ಲಿ. ಅವ್ರು ಬಿಗ್ ಬಾಸ್ ನಮ್ಮ ಆಸ್ಪತ್ರೆಗೆ ಟೈಅಪ್ ಆಗಿರೋದ್ರಿಂದ ಕರ್ಕೊಂಬಂದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ BP ಎಲ್ಲ ಕಡಿಮೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮೆಡಿಸಿನ್ ಕೂಡ ಹಾಕಿ ICUಗೆಲ್ಲ ಒಂದಿನ ICUಲಿ ಅಬ್ಸರ್ವೇಷನ್ ಇಟ್ಕೊಂಡು ಇವತ್ತು ಸ್ಟೇಬಲ್ ಆಗಿದ್ರು. ಅದಕ್ಕೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆಗಳಾಗ್ಲಿ ಎಲ್ಲ ಪ್ರತಿಯೊಂದು ಮಾಡಿಸಿದೀವಿ. ಎಲ್ಲ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. 1 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ. ನಾರ್ಮಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್, ಈಗ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಸೊ ಅಂದ್ರೆ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಿದ್ರು ಅನ್ನೋಂತ ಮಾಹಿತಿ ಹರಿದಾಡ್ತಾರೆ. ಸೊ ಆ ತರದ ಬೆಳವಣಿಗೆ ಏನಾದ್ರು ಆಗಿತ್ತಾ? ಅವ್ರ ಆರೋಗ್ಯದಲ್ಲಿ ಯಾವ ರೀತಿ ಎಕ್ಸಾಕ್ಟ್ ಸಮಸ್ಯೆ ಕಂಡು ಬಂತು ಅಂತ? ಹಾಗೆ ನಮ್ಮ ಡಾಕ್ಟರ್ ಹೇಳಿರೋ ಥರ ಆ ಥರ ಮಾತ್ರೆ ತಗೊಂಡಿರೋ ಥರ ಏನು ಕಂಡಿರಲಿಲ್ಲ. ನಾನು ಅವಾಗಲೇ ಹೇಳೋ ಥರ ವಾಮಿಟಿಂಗ್ ಮಾಡಿದಾಗ ಅಟ್ಲೀಸ್ಟ್ ಟ್ಯಾಬ್ಲೆಟ್ ಕಂಟೆಂಟ್ ಆದರೂ ಬರುತ್ತೆ. ಆ ಥರ ಟ್ಯಾಬ್ಲೆಟ್ ಕಂಟೆಂಟ್ ಬಂದಿರೋದಾಗಲೇ ಆ ಥರ ಆಗಲಿಲ್ಲ. ಪ್ಯೂರ್ ಆಗಿ ಇದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ